ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶಿವಾಜಿ ಮಹಾರಾಜರ ಶೌರ್ಯ ಪರಾಕ್ರಮ ಯಾರಿಗೆ ಗೊತ್ತಿಲ್ಲ ಹೇಳಿ. ಇವರ ಹೆಸರು ಕೇಳಿದ್ರೂ ಸಾಕು ಶತ್ರುಗಳ ಎದೆ ನಡುಗಿ ಹೋಗ್ತಿತ್ತು. ಇಂತಹ ವಿರಾಧಿ ವೀರರನ್ನ ಶಿವಾಜಿಯ ಶತ್ರುವಿನ ಮಗಳು ಪ್ರೀತಿ ಮಾಡ್ತಿದ್ಲು ಅಂದ್ರೆ ಅದು ಅಚ್ಚರಿ ಅಲ್ವಾ? ಇಂತಹ ವಿರಾಧಿ ವೀರನನ್ನ ಶಿವಾಜಿಯ ಶತ್ರುವಿನ ಮಗಳು ಪ್ರೀತಿ ಮಾಡ್ತಿದ್ಲು ಅಂದ್ರೆ ಅದು ಅಚ್ಚರಿ ಅಲ್ವಾ? ಶಿವಾಜಿಯನ್ನ ಔರಂಗಜೇಬನ ಮಗಳು ಮನಸಾರೆ ಇಷ್ಟಪಡ್ತಿದ್ಲು. ಮನಸ್ಸಿನಲ್ಲೇ ಪ್ರೇಮ ಸೌಧವನ್ನ ಕಟ್ಟಿ ಆರಾಧಿಸ್ತಿದ್ಲು. ಇದೆಲ್ಲ ಹೇಗಾಯಿತು, ಮುಂದೆ ಏನಾಯ್ತು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಛತ್ರಪತಿ ಶಿವಾಜಿ ಛಲದಂಕ ಮಲ್ಲ, ವೀರಾಧಿ ವೀರ, ಅಪ್ರತಿಮ ವೀರ. ಶಿವಾಜಿ ಮಹಾರಾಜರು ಜೀವಿತಾವಧಿಯಲ್ಲಿ ತನ್ನ ಸಾಮ್ರಾಜ್ಯವನ್ನ ಮೊಘಲರಿಂದ ಕಾಪಾಡಿಕೊಳ್ಳೋಕೆ ಅನೇಕ ವರ್ಷಗಳ ಕಾಲ ಹೋರಾಡಿದ್ರು. ಅಷ್ಟೇ ಅಲ್ಲ, ಶಿವಾಜಿಯನ್ನ ದೇವರೆಂದೇ ಪರಿಗಣಿಸ್ತಾರೆ. ದಕ್ಷಿಣ ಭಾರತದಲ್ಲಿ ಇಂದಿಗೂ ಕೂಡ ಪ್ರಾಚೀನ ಹಿಂದೂ ದೇವಾಲಯಗಳು ಅಳಿಯದೆ ಉಳಿದಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಅದು ಶಿವಾಜಿ. ಶಿವಾಜಿ ಆಡಳಿತದಲ್ಲಿ ಹಿಂದೂಗಳು ಮಾತ್ರವಲ್ಲ, ಮುಸ್ಲಿಮರು ಕೂಡ ಸಂಪೂರ್ಣ ಧಾರ್ಮಿಕ ಸ್ವಾತಂತ್ರ್ಯವನ್ನ ಹೊಂದಿದ್ರು. ಹಿಂದೂಗಳಿಗೆ ಹೇಗೆ ದೇವಾಲಯವನ್ನ ನಿರ್ಮಿಸಲು ಎಷ್ಟು ಸಹಕಾರ ನೀಡ್ತಿದ್ರೋ, ಮುಸ್ಲಿಮರಿಗೆ ಮಸೀದಿಯನ್ನ ನಿರ್ಮಿಸಲು ಅಷ್ಟೇ ಸಹಕಾರವನ್ನ ಕೊಡ್ತಿದ್ರು. ಸೈನ್ಯದಲ್ಲಿ ಹಿಂದೂ ಸೈನಿಕರಂತೆ ಮುಸ್ಲಿಂ ಸೈನಿಕರು ಇದ್ರು. ಹೀಗೆ ಹಿಂದೂ ಮುಸ್ಲಿಂ ಅನ್ನದೇ ಎಲ್ಲರನ್ನೂ ಒಂದಾಗಿ ನೋಡ್ತಿದ್ರು. ಆದರೆ ಅದ್ಯಾಕೋ ಏನೋ ಮೊಘಲ್ ದೊರೆಗಳು ಮಾತ್ರ ಶಿವಾಜಿ ಮಹಾರಾಜರನ್ನ ಶತ್ರುಗಳಂತೆ ನೋಡ್ತಿದ್ರು. ಅದರಲ್ಲೂ ಔರಂಗಜೇಬನಿಗಂತೂ ಶಿವಾಜಿ ಅಂದರೆ ಸಿಟ್ಟು, ಆಕ್ರೋಶ. ಆದರೆ ಔರಂಗಜೇಬನ ಮಗಳಿಗೆ ಶಿವಾಜಿ ಮಹಾರಾಜರ ಮೇಲೆ ಪ್ರೇಮಾಂಕುರವಾಗಿತ್ತು. ಶಿವಾಜಿ ಮಹಾರಾಜರ ಸಾಹಸಕ್ಕೆ, ಧೈರ್ಯಕ್ಕೆ ಮಾರು ಹೋಗಿದ್ಲು. ಹೃದಯದ ಅಂಗಳದಲ್ಲೊಂದು ಪ್ರೇಮ ಸೌಧವನ್ನು ಕಟ್ಟಿ ಪ್ರೀತಿ ಮಾಡ್ತಿದ್ಲು. ಜೆಬುನ್ನಿಸಾ ಔರಂಗಜೇಬನ ಮಗಳು, ಪರಮ ಸೌಂದರ್ಯವತಿ. ಬರೀ ಸೌಂದರ್ಯ ಈಕೆಯಲ್ಲಿ ಮನೆ ಮಾಡಿರಲಿಲ್ಲ. ಅತ್ಯಂತ ಬುದ್ಧಿವಂತೆ, ವಿದ್ಯಾವಂತೆ, ಗುಣವಂತೆ. ಎಲ್ಲವನ್ನೂ ವಿವೇಚನೆಯಿಂದ ಯೋಚನೆ ಮಾಡ್ತಿದ್ದವಳು. ಮಖ್ವಿ ಎಂಬ ಕಾವ್ಯ ನಾಮದಿಂದ ಕವಿತೆಗಳನ್ನು ಬರೀತಿದ್ಲು. ಸಂಗೀತದಲ್ಲಿ ಅಪಾರ ಜ್ಞಾನವಿತ್ತು. ಕಲೆ, ಶಿಕ್ಷಣಕ್ಕೆ ಗೌರವ, ಪ್ರೋತ್ಸಾಹವನ್ನು ನೀಡ್ತಿದ್ಲು. ಇನ್ನೂ ಒಂದು ವಿಚಾರ ಅಂದ್ರೆ ಕುರಾನ್ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿದ್ಲು. ಇದೆಲ್ಲದರ ಜೊತೆ ಈಕೆಯ ಚಿಕ್ಕಪ್ಪ ದಾರಾ ಶಿಕೋಹನ್ ಇದೆಲ್ಲವನ್ನೂ ಪ್ರೋತ್ಸಾಹಿಸ್ತಿದ್ದ. ಈತ ಅಣ್ಣ ಔರಂಗಜೇಬನಂತೆ ಕಠೋರಿಯಾಗಿರಲಿಲ್ಲ. ಇದರಿಂದಲೇ ಜೇಬುನ್ನಿಸಾಗೆ ಅಪ್ಪನಿಗಿಂತಲೂ ಚಿಕ್ಕಪ್ಪನ ಜೊತೆ ಹೆಚ್ಚು ಆತ್ಮೀಯತೆ ಇತ್ತು. ಹೀಗೆ ತಂದೆ ಔರಂಗಜೇಬನಿಗೆ ಎಲ್ಲದರಲ್ಲೂ ತದ್ವಿರುದ್ಧವಾಗಿ ಇದ್ದ ಜೆಬುನ್ನಿಸಾ ಶಿವಾಜಿ ಮಹಾರಾಜರನ್ನ ಪ್ರೇಮಿಸ್ತಿದ್ಲು. ಇದರ ಬಗ್ಗೆ ಹೇಳಬೇಕಂದ್ರೆ ಅದೊಮ್ಮೆ ಔರಂಗಜೇಬ ಏನ್ ಮಾಡ್ತಾನೆ, ಶಿವಾಜಿ ಮಹಾರಾಜರನ್ನ ತನ್ನ ಆಸ್ಥಾನಕ್ಕೆ ಬರುವಂತೆ ಆಹ್ವಾನವನ್ನ ಕೊಡ್ತಾನೆ. ಇಲ್ಲಿ ಒಂದು ವಿಷಯ ಏನಪ್ಪಾ ಅಂದ್ರೆ, ಶಿವಾಜಿಗೂ ಔರಂಗಜೇಬನಿಗೂ ಆಗಿ ಬರ್ತಿರ್ಲಿಲ್ಲ. ಔರಂಗಜೇಬನನ್ನ ಶಿವಾಜಿ ಮಹಾರಾಜರು ಹೆಜ್ಜೆ ಹೆಜ್ಜೆಗೂ ಕಾಡ್ತಿರ್ತಾರೆ. ಹೀಗಿರುವಾಗ ತಮಗೆ ಆಹ್ವಾನ ನೀಡುವುದು ಅಂದ್ರೆ ನಿಜಕ್ಕೂ ಅಚ್ಚರಿಯೇ. ಶಿವಾಜಿ ಮಹಾರಾಜರಿಗೆ ಔರಂಗಜೇಬನ ಮೇಲೆ ನಂಬಿಕೆ ಇರಲಿಲ್ಲ. ಆದರೂ ನೋಡಿಯೇ ಬಿಡೋಣ ಅಂತ ಆ ಆಹ್ವಾನವನ್ನು ಒಪ್ಪಿಕೊಳ್ತಾರೆ. ಆವತ್ತು ಆಗ್ರಾದ ಕೋಟೆಗೆ ಶಿವಾಜಿ ಮಹಾರಾಜ ಸಿಂಹ ಗಾಂಭೀರ್ಯದಲ್ಲಿ ಬರ್ತಾರೆ. ಇವರು ಬರ್ತಾ ಇದ್ದಂತೆ ಇಡೀ ರಾಜಸಭೆ ಸ್ತಬ್ಧವಾಗತ್ತೆ. ಬಿಟ್ಟಗಣ್ಣು ಬಿಟ್ಟು ನೋಡ್ತಿರ್ತಾರೆ. ಔರಂಗಜೇಬನನ್ನ ಮುಖಾಮುಖಿಯಾಗಿ ಶಿವಾಜಿ ಮಹಾರಾಜರು ತುಂಬಾ ಸೌಜನ್ಯದಿಂದ ನಡೆದುಕೊಳ್ತಾರೆ. ಸಲಾಂ ಕೂಡ ಮಾಡ್ತಾರೆ. ಇದೇ ಮೊದಲ ಬಾರಿಗೆ ಶಿವಾಜಿ ಮಹಾರಾಜರು ಅನ್ಯ ಧರ್ಮದ ರಾಜನಿಗೆ ಸಲಾಂ ಮಾಡಿದ್ದಾಗಿರುತ್ತೆ. ಇದನ್ನು ನೋಡಿದ ಇಡೀ ಆಸ್ಥಾನ ಬೆರಗಾಗತ್ತೆ. ಇಲ್ಲಿ ನಡೆದ ಆ ಒಂದು ಘಟನೆಯ ಬಗ್ಗೆ ಲೇಖಕರಾದ ಬಾಬಾ ಸಾಹೇಬ್ ದೇಶಪಾಂಡೆ ತಮ್ಮ ದಿ ಡೆಲಿವರೆನ್ಸ್ ಆಫ್ ಎಸ್ಕೇಪ್ ಆಫ್ ಶಿವಾಜಿ ದಿ ಗ್ರೇಟ್ ಫ್ರಮ್ ಆಗ್ರಾ ಅನ್ನೋ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವತ್ತು ದರ್ಬಾರ್ನಲ್ಲಿ ಇದೆಲ್ಲ ನಡೀತಿದ್ರೆ ನೆರೆದಿದ್ದವರು ಉಸಿರು ಬಿಗಿ ಹಿಡಿದುಕೊಂಡು ನೋಡ್ತಿದ್ರು. ಔರಂಗಜೇಬನು ಕೂಡ ದಂಗಾಗಿ ಹೋಗಿದ್ದ. ತನ್ನ ಕರೆಗೆ ಶಿವಾಜಿ ಬರಲಾರರು ಅಂತ ಆತ ಅಂದುಕೊಂಡಿದ್ದ. ಆದರೆ ಯಾವುದೇ ಅಳುಕಿಲ್ಲದೆ ಗತ್ತಿನಿಂದ ಬಂದಿದ್ದನ್ನ ನೋಡಿ ಶಿವಾಜಿ ಇದೆಂತಹ ಪರಾಕ್ರಮಿ, ಎಂತಹ ಗುಂಡಿಗೆ ಈತನದ್ದು ಅಂದುಕೊಂಡಿದ್ದ. ಹೀಗೆ ಇಲ್ಲಿ ನಡೀತಾ ಇದ್ದದ್ದನ್ನ ತೆರೆಯ ಹಿಂದೆ ನಿಂತು ಒಬ್ಬಾಕೆ ನೋಡ್ತಿದ್ಲು. ಆಕೆ ಮತ್ಯಾರೂ ಅಲ್ಲ, ಇದೇ ಔರಂಗಜೇಬನ ಮಗಳು ಜೇಬುನ್ನಿಸಾ. ತನ್ನ ತಂದೆ ಶಿವಾಜಿ ಮಹಾರಾಜರಿಗೆ ಆಹ್ವಾನ ಕೊಟ್ಟಿದ್ದನ್ನ ಕೇಳಿ ಸಂತೋಷಗೊಂಡಿದ್ಲು. ತಾನೇ ಮುಂದೆ ನಿಂತು ರಾಜಸಭೆ ಸಭಾಂಗಣವನ್ನ ಅಲಂಕಾರ ಮಾಡಿಸಿದ್ಲು. ಶಿವಾಜಿ ಮಹಾರಾಜರ ಪ್ರತಿಯೊಂದು ಹೋರಾಟದ ಬಗ್ಗೆಯೂ ತಿಳಿದುಕೊಂಡಿದ್ಲು.
ಅದರಲ್ಲೂ ಲಕ್ಷಾಂತರ ಸೈನಿಕರನ್ನ ಹೊಂದಿದ್ದ ತನ್ನ ಅಪ್ಪನ ಸೇನೆಯನ್ನ ಹೇಗೆ ವೀರಾವೇಶದಿಂದ ಹೋರಾಡಿ ಮಣ್ಣು ಮುಕ್ಕಿಸ್ತಿದ್ರು ಅನ್ನೋದು ಈಕೆಗೆ ಗೊತ್ತಾಗಿತ್ತು. ಇದನ್ನೆಲ್ಲ ಕೇಳಿ ಶಿವಾಜಿ ಮಹಾರಾಜರನ್ನ ನೋಡ್ಲೇಬೇಕು ಅಂತ ಕನಸು ಕಂಡಿದ್ಲು. ಇದರಿಂದಲೇ ಆವತ್ತು ಶಿವಾಜಿ ಮಹಾರಾಜರು ಬಂದಾಗ ಪರದೆಯ ಹಿಂದೆ ಕುಳಿತು ಶಿವಾಜಿ ಮಹಾರಾಜರನ್ನ ಕಣ್ಣುರೆಪ್ಪೆ ಬಡಿಯದಂತೆ ನೋಡ್ತಾ ಕೂತಿದ್ಲು. ಎಲ್ಲವನ್ನು ನೋಡಿದ ಬಳಿಕ ಮೊದಲ ನೋಟದಲ್ಲೇ ಶಿವಾಜಿ ಮಹಾರಾಜರಿಗೆ ಮನಸ್ಸು ಕೊಟ್ಟುಬಿಟ್ಲು. ಇನ್ನೊಂದು ವಿಷಯ ಅಂದ್ರೆ ಜೇಬುನ್ನಿಸಾಗೆ ಆಗ 27 ವರ್ಷ, ಶಿವಾಜಿ ಮಹಾರಾಜರಿಗೆ 39 ವರ್ಷ. ಆದರೂ ಜೇಬುನ್ನಿಸಾ ಶಿವಾಜಿ ಮಹಾರಾಜರಿಗೆ ಮನಸ್ಸು ಕೊಟ್ಟುಬಿಟ್ಟಿದ್ಲು. ನೋಡಿ, ಇಲ್ಲಿ ಅಪ್ಪ ಶಿವಾಜಿ ಮಹಾರಾಜರ ಶತ್ರು, ಒಬ್ಬರನ್ನೊಬ್ಬರು ಕಂಡರಾಗದಷ್ಟು ದ್ವೇಷ. ಅನೇಕ ಬಾರಿ ಶಿವಾಜಿ ತನ್ನ ಅಪ್ಪನನ್ನೇ ಸೋಲಿಸಿದ್ರು. ಆದರೂ ಔರಂಗಜೇಬನ ಮಗಳು ಮಾತ್ರ ಶಿವಾಜಿಯನ್ನ ಆರಾಧಿಸತೊಡಗಿದ್ಲು. ಮತ್ತಷ್ಟು ವಿಚಾರಗಳನ್ನ ಜೇಬುನ್ನಿಸಾ ವಿಚಾರದಲ್ಲಿ ನಾವು ಗಮನಿಸಬೇಕು. ಈಕೆ ಮುಸ್ಲಿಂ, ಶಿವಾಜಿ ಮಹಾರಾಜರು ಹಿಂದೂ. ವಯಸ್ಸಿನಲ್ಲಿ ಶಿವಾಜಿ ಈಕೆಗಿಂತ 12 ವರ್ಷ ದೊಡ್ಡವರು. ಹೋಗ್ಲಿ, ಇವೆರಡು ವಿಷಯವನ್ನ ಪಕ್ಕಕ್ಕಿಟ್ಟು ನೋಡೋಣ ಅಂದ್ರೆ ಶಿವಾಜಿ ಹಾಗೂ ಔರಂಗಜೇಬ್ ಇಬ್ರು ಒಂದಾಗೋ ಮಾತೇ ಇಲ್ಲ. ಹೀಗಿದ್ರೂ ಜೇಬುನ್ನಿಸಾ ಶಿವಾಜಿ ಮೇಲೆ ಯಾಕೆ ಪ್ರೀತಿ ಬೆಳೆಸ್ಕೊಂಡ್ಲೋ ಏನೋ. ಶಿವಾಜಿ ಮಹಾರಾಜರು ಆಸ್ಥಾನಕ್ಕೆ ಬಂದು ಹೋದ ಬಳಿಕ ಜೇಬುನ್ನಿಸಾ ತಾನಾಗಿರ್ಲಿಲ್ಲ. ಶಿವಾಜಿ ಅವರನ್ನ ಮತ್ತೆ ಮತ್ತೆ ನೋಡಬೇಕು ಅಂತ ಆಕೆಯ ಮನಸ್ಸು ಹಾತೊರೀತಿತ್ತು. ಇದರಿಂದಲೇ ತನ್ನ ತಂದೆಯವರಿಗೆ ಮತ್ತೊಮ್ಮೆ ಆಹ್ವಾನ ನೀಡುವಂತೆ ಕೇಳಿಕೊಳ್ತಾಳೆ. ಇದರ ಬಗ್ಗೆ ಲೇಖಕರಾದ ಸೋಮ ಮುಖರ್ಜಿಯವರು ಲರ್ನ್ಡ್ ಮುಘಲ್ ವುಮನ್ ಆಫ್ ಔರಂಗಜೇಬ್ಸ್ ಟೈಮ್ ಈ ಪುಸ್ತಕದಲ್ಲಿ ಬರೀತಾರೆ. ಆಕೆಗೆ ತಂದೆಯಲ್ಲಿದ್ದ ಕಠೋರತೆ ಇರಲಿಲ್ಲ. ಅವತ್ತು ದರ್ಬಾರದಲ್ಲಿ ಶಿವಾಜಿ ಬಂದಾಗ ದೂರದಿಂದಲೇ ನೋಡಿ ಪ್ರಭಾವಿತಳಾಗಿದ್ಲು. ಅಷ್ಟು ಮಾತ್ರವಲ್ಲ, ಜೇಬುನ್ನಿಸಾ ತನ್ನ ತಂದೆ ಔರಂಗಜೇಬನ ಬಳಿ ಶಿವಾಜಿಯನ್ನ ಮತ್ತೆ ಮತ್ತೆ ಆಗ್ರಾಗೆ ಆಮಂತ್ರಿಸುವಂತೆ ಮನವಿ ಕೂಡ ಮಾಡಿಕೊಂಡಿದ್ಲು ಅಂತ ದಾಖಲು ಮಾಡ್ತಾರೆ. ಔರಂಗಜೇಬ ಮಗಳ ಈ ಮನವಿಗೆ ಇಲ್ಲ ಅನ್ನಲ್ಲ. ಶಿವಾಜಿ ಮಹಾರಾಜರನ್ನ ಮತ್ತೊಮ್ಮೆ ದರ್ಬಾರಿಗೆ ಆಗಮಿಸುವಂತೆ ಆಹ್ವಾನ ನೀಡ್ತಾನೆ. ಔರಂಗಜೇಬ್ 2ನೇ ಬಾರಿಗೆ ಆಹ್ವಾನ ನೀಡಿದಾಗಲೂ ಇದೊಂದು ಸೌಜನ್ಯದ ಆಹ್ವಾನ ಅಂದುಕೊಂಡೇ ಶಿವಾಜಿ ಇದಕ್ಕೆ ಒಪ್ಪಿಕೊಳ್ತಾರೆ. ಇನ್ನು ಇದರ ನಡುವೆ 1665ರ ಪುರಂದರ್ ಒಪ್ಪಂದವೂ ಆಗಿರುತ್ತೆ. ಇಲ್ಲಿ ಈ ಪುರಂದರ ಒಪ್ಪಂದದ ಬಗ್ಗೆ ಒಂದಷ್ಟನ್ನ ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಶಿವಾಜಿಯನ್ನ ಹತ್ತಿಕ್ಕುವ ಸಲುವಾಗಿ ರಾಜ ಜೈಸಿಂಗ್ ಬಿಜಾಪುರದ ಸುಲ್ತಾನನೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡು ಪುರಂದರ ಕೋಟೆಯನ್ನ ವಶಪಡಿಸಿಕೊಳ್ಳಲು ಮುಂದಾದ. ತನ್ನ ಯೋಜನೆಯ ಮೊದಲ ಹಂತದಲ್ಲೇ ವಜ್ರಗಢ ಕೋಟೆಯನ್ನ ವಶಪಡಿಸಿಕೊಂಡ. ಪುರಂದರ ಕೋಟೆಯನ್ನ ರಕ್ಷಿಸುವ ಸಂದರ್ಭದಲ್ಲಿ ಶಿವಾಜಿಯ ಅತ್ಯಂತ ವೀರ ಸೇನಾಪತಿ ಮುರಾರ್ಜಿ ಬಾಜಿ ಕೊಲ್ಲಲ್ಪಟ್ಟ. ಪುರಂದರ ಕೋಟೆಯನ್ನ ಉಳಿಸಲು ಸಾಧ್ಯವಾಗಲಿಲ್ಲ ಅಂತ ಶಿವಾಜಿ ಮಹಾರಾಜ ಜೈಸಿಂಗ್ಗೆ ಒಪ್ಪಂದವನ್ನ ನೀಡಿದರು. ಇಬ್ಬರು ನಾಯಕರು ಒಪ್ಪಂದದ ಷರತ್ತುಗಳನ್ನು ಒಪ್ಪಿಕೊಳ್ಳುವ ಮೂಲಕ ಪುರಂದರ ಒಪ್ಪಂದ ತೀರ್ಮಾನಿಸಲಾಯಿತು. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಇತ್ತ ಶಿವಾಜಿ ಮಹಾರಾಜರು ಮತ್ತೊಮ್ಮೆ ಬರ್ತಾರೆ ಅನ್ನೋ ಸುದ್ದಿ ಗೊತ್ತಾಗಿದ್ದೆ ಜೇಬುನ್ನಿಸಾ ಮನಸ್ಸು ಉಯ್ಯಾಲೆ ಆಗಿ ಹೋಯಿತು. ಸರಿ, ಆ ದಿನ ಬಂದೇ ಬಿಡುತ್ತೆ. ಅದು ಮೇ 12, 1666. ಆವತ್ತು ಶಿವಾಜಿ ಹಿಂದೆ ಬಂದಿದ್ದಕ್ಕಿಂತ ಇನ್ನೂ ಹೆಚ್ಚಿನ ಗತ್ತು ಗಾಂಭೀರ್ಯದಲ್ಲಿ ಔರಂಗಜೇಬನ ಆಸ್ಥಾನಕ್ಕೆ ಬರ್ತಾರೆ. ಆದರೆ ಮೊದಲು ಮಾಡಿದಂತೆ ಸಲಾಂ ಮಾಡಲ್ಲ. ನಾನೊಬ್ಬ ಸಾಮ್ರಾಟ, ನನಗೆ ಗುಲಾಮನ ರೀತಿ ವ್ಯವಹರಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಹೀಗೆ ಹೇಳಿ ಶಿವಾಜಿ ಸಿಂಹಾಸನದ ಮೇಲೆ ಕುಳಿತಾಗ ಔರಂಗಜೇಬ ಕ್ರೂರ ಆದೇಶ ನೀಡಲು ಸಿದ್ಧನಾಗಿದ್ದನಂತೆ. ಆದರೆ ಶಿವಾಜಿ, ನಾನು ನನ್ನ ಘನತೆಯೊಂದಿಗೆ ಎಂದಿಗೂ ರಾಜಿಯಾಗಲಾರೆ, ಬೇಕಾದರೆ ನೀನು ನನ್ನನ್ನು ಇಲ್ಲಿಯೇ ಕೊಲ್ಲಬಹುದು ಅಂತ ಹೇಳ್ತಾರೆ. ಆಗ ಔರಂಗಜೇಬ ಶಿವಾಜಿಯವರನ್ನ ಬಂಧಿಸಲು ಆದೇಶ ನೀಡಿದ. ಇದೆಲ್ಲವನ್ನು ಆವತ್ತಿನಂತೆ ಪರದೆಯ ಹಿಂದೆ ನಿಂತು ನೋಡ್ತಾ ಕೂತಿದ್ದವಳು ಇದೇ ಜೇಬುನ್ನಿಸಾ. ಹೀಗೆ ಶಿವಾಜಿ ಮಹಾರಾಜರು ಔರಂಗಜೇಬನ ಮುಂದೆ ತಲೆ ತಗ್ಗಿಸದೆ ಬಂಧನಕ್ಕೊಳಗಾದರು. ಸುಮಾರು 500 ಸೈನಿಕರ ಕಣ್ಗಾವಲಿನಲ್ಲಿ ಶಿವಾಜಿಯನ್ನ ಇರಿಸಲಾಗಿತ್ತು. ಜೊತೆಗೆ ಶಿವಾಜಿಯರ ಪುತ್ರ ಸಂಭಾಜಿಯನ್ನು ಬಂಧಿಸಿಡಲಾಗಿತ್ತು. ಆದರೆ ಇತ್ತ ಜೇಬುನ್ನಿಸಾ ಮನಸ್ಸು ಶಿವಾಜಿ ಬಂಧನದಿಂದ ಕುಗ್ಗಿ ಹೋಗಿತ್ತು. ಹೀಗಿರುವಾಗಲೇ ಆವತ್ತು ಆಗಸ್ಟ್ 17, 1666ರಂದು ಶಿವಾಜಿ ಮಹಾರಾಜರು ತಮ್ಮ ಮಗ ಸಂಭಾಜಿ ಜೊತೆ ಹಣ್ಣಿನ ಬುಟ್ಟಿಯಲ್ಲಿ ಅಡಗಿಕೊಂಡು ಸೆರೆಯಿಂದ ತಪ್ಪಿಸಿಕೊಳ್ತಾರೆ. ಇದು ಔರಂಗಜೇಬನಿಗೆ ದೊಡ್ಡ ಹಿನ್ನಡೆ ಅನ್ನೋದರಲ್ಲಿ 2 ಮಾತಿಲ್ಲ. ಆದರೆ ಶಿವಾಜಿ ಮಹಾರಾಜರು ಸೆರೆಮನೆಯಿಂದ ತಪ್ಪಿಸಿಕೊಂಡು ಹೋಗಲು ಜೇಬುನ್ನಿಸಾ ಸಹಾಯ ಮಾಡಿದ್ಲು ಅಂತ ಹೇಳಲಾಗತ್ತೆ. ಇಂಥದೊಂದು ಅನುಮಾನ ಸ್ವತಃ ಔರಂಗಜೇಬನನ್ನು ಕಾಡಿತ್ತು. ಹಾಗಿದ್ರೆ ಶಿವಾಜಿ ಹಾಗೂ ಜೇಬುನ್ನಿಸಾ ನಡುವೆ ನಿಜವಾದ ಪ್ರೇಮ ಬೆಳೆದಿತ್ತಾ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಕಾಡುತ್ತೆ. ಇದನ್ನ ಅನೇಕ ಇತಿಹಾಸಕಾರರು, ಲೇಖಕರು ತಮ್ಮ ಕೃತಿಗಳಲ್ಲಿ ಬರೆದಿದ್ದಾರೆ.
ಅರ್ಜುನ್ ಕೆಲುಸ್ಕರ್ ಅನ್ನೋ ಲೇಖಕರು ಕೂಡ ಈ ಬಗ್ಗೆ ಒಂದು ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ. ದಿ ಲೈಫ್ ಆಫ್ ಶಿವಾಜಿ ಮಹಾರಾಜ್ ಅನ್ನೋ ಪುಸ್ತಕದಲ್ಲಿ ಶಿವಾಜಿಯ ಧೈರ್ಯ, ಸಾಹಸ ಹಾಗೂ ಅದರೆಡೆಗೆ ಜೆಬುನ್ನಿಸಾಳಿಗೆ ಇದ್ದ ಆಕರ್ಷಣೆಯ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಶಿವಾಜಿಯ ಬಗ್ಗೆ ಜೆಬುನ್ನಿಸಾಳಿಗೆ ಒಂದು ರೀತಿಯ ಆಕರ್ಷಣೆ ಮತ್ತು ಗೌರವ ಎರಡೂ ಇತ್ತು ಅಂತ ತಮ್ಮ ಕೃತಿಯಲ್ಲಿ ಅರ್ಜುನ್ ಕೆಲುಸ್ಕರ್ ಉಲ್ಲೇಖ ಮಾಡ್ತಾರೆ. ಆದರೆ ಖ್ಯಾತ ಇತಿಹಾಸಕಾರ ಜಾದುನಾಥ್ ಸರ್ಕಾರ್ ಈ ಮಾತನ್ನ ಅಲ್ಲಗಳಿದ್ದಾರೆ. ಅವರು ಕೂಡ ಒಂದು ಪುಸ್ತಕ ಬರೀತಾರೆ. ಅದರ ಹೆಸರು ಸ್ಟಡೀಸ್ ಇನ್ ಮುಘಲ್ ಇಂಡಿಯಾ ಅಂತ. ಇದರಲ್ಲಿ ಶಿವಾಜಿ ಹಾಗೂ ಜೆಬುನ್ನಿಸಾಳ ಪ್ರೇಮವನ್ನು ಅಲ್ಲಗಳೆದಿದ್ದಾರೆ. ಇನ್ನು ಬಂಗಾಳಿ ಲೇಖಕ ಭೂದೇವ್ ಮುಖರ್ಜಿ ಅವರು ಕೂಡ ತಮ್ಮ ಉಪನ್ಯಾಸದಲ್ಲಿ ಇಬ್ಬರು ಪ್ರೇಮಿಗಳು ಉಂಗುರವನ್ನು ಬದಲಾಯಿಸಿಕೊಂಡು ದೂರವಾದರು ಅಂತಾರೆ. ಆದರೆ ಇದು ಸುಳ್ಳು. ಇದೊಂದು ಕಾಲ್ಪನಿಕ ಕಥೆಯಷ್ಟೇ. ಶಿವಾಜಿಯನ್ನ ಜೆಬುನ್ನಿಸಾ ಪ್ರೀತಿಸುತ್ತಿದ್ದಳು ಎಂಬ ಪ್ರೇಮ ಕಥೆ ಮರಾಠ ಸಾಮ್ರಾಜ್ಯದ ಯಾವ ಇತಿಹಾಸದಲ್ಲಿಯೂ ಕೂಡ ಉಲ್ಲೇಖವಿಲ್ಲ ಅಂತಾರೆ. ಇಲ್ಲಿ ಜೆಬುನ್ನಿಸಾ ಶಿವಾಜಿ ಮಹಾರಾಜರನ್ನ ಪ್ರೀತಿ ಮಾಡ್ತಿದ್ಲ. ಈ ವಿಚಾರ ಶಿವಾಜಿಗೂ ತಿಳಿದಿತ್ತ? ಇದು ನಿಜಾನಾ ಅಥವಾ ಸುಳ್ಳ? ಇಂದಿಗೂ ಇದು ಜಿಜ್ಞಾಸೆಯಿಂದಲೇ ಕೂಡಿದೆ. ವಾದಗಳು ವಿವಾದಗಳು ನಡೀತಾನೇ ಇದೆ. ಇವಿಷ್ಟು ಇತಿಹಾಸದ ಪುಟಗಳಲ್ಲಿ ದಾಖಲಾದ ಇಂದಿಗೂ ಗೊಂದಲಮಯವಾದ ಸಾಮ್ರಾಟ ಶಿವಾಜಿ ಹಾಗೂ ಜೆಬುನ್ನಿಸಾಳ ಕುರಿತಾದ ಸಣ್ಣದಾದ ಪ್ರೇಮ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.